ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಂಜು ಕ್ರಿಯೇಟಿವ್ಸ್ಗೆ ಸ್ವಾಗತ. ಇವತ್ತು ಒಂದು ಪ್ಲೇನ್ ಸ್ಯಾರಿಯಲ್ಲಿ ಒಂದು ಕಚ್ ವರ್ಕ್ ಮತ್ತು ಆರಿ ವರ್ಕನ್ನು ಹಾಕ್ತಿದ್ದೀನಿ. ಇಲ್ಲಿ ನೀವು ನೋಡ್ತಾ ಇರೋದು ಸೀರೆಯ ಒಂದು ಫಾಲ್ಸ್ ಇರುವಂಥ ಜಾಗ. ಅದು ಒಂದು ಕೆಳಗಿನ ಪೋರ್ಷನ್ ಆದ್ದರಿಂದ ಅದಕ್ಕೆ ಒಂದು ಪುಟ್ಟ ಇನ್ನೊಂದು ಪೀಸ್ ಆಫ್ ಕ್ಲಾತನ್ನು ಪಿಂಕ್ ಕಲರ್ ಏನು ಕಾಣ್ತಿದೆಯೋ ಅದನ್ನು ಒಂದು ರನ್ನಿಂಗ್ ಸ್ಟಿಚ್ ಹಾಕ್ಕೊಂಡು ಒಂದು ಸ್ಮಾಲ್ ಪೀಸನ್ನು ಅಟ್ಯಾಚ್ ಮಾಡಿದ್ದೀನಿ. ಕೆಳಗಡೆ ಬಾರ್ಡರ್ಗೆ ಅಂತ ಹೇಳ್ಬೋದು, ಅಥವಾ ಫಾಲ್ ಇರುವಂತಹ ಜಾಗದಲ್ಲಿ. ಫಾಲ್ಗಿಂತ ಕೆಳಗಡೆಗೆ ಪಿಂಕ್ ಕಲರ್ ಕ್ಲಾತು, ಮೇಲ್ಗಡೆಗೆ ಕರೆಕ್ಟಾಗಿ ಒಂದು ಬಾರ್ಡರಲ್ಲೇ ಹಾಕಬೇಕಾದ್ರಿಂದ ಬುಟ್ಟಾನ ಈ ರೀತಿ ಚಿಕ್ಕ ಫ್ರೇಮ್ಗೆ ನಾನು ಹಾಕ್ಕೊಂಡಿದ್ದೀನಿ. ಇದನ್ನು ನಾನು ದೊಡ್ಡ ಫ್ರೇಮಲ್ಲಿ ಹಾಕ್ಕೊಂಡು ಮಾಡ್ತಿಲ್ಲ, ಯಾಕಂದರೆ ಇದು ಹ್ಯಾಂಡ್ ಎಂಬ್ರಾಯ್ಡ್ರಿ ಅದರಿಂದ ಕೈಯಲ್ಲಿ ಹಿಡ್ಕೊಂಡು ಮಾಡಬೇಕು. ಬೀಡ್ಸು, ಪರ್ಲ್ ಮತ್ತು ಚಿಕ್ಕದು ಗೋಲ್ಡ್ ಬೀಡನ್ನು ತೊಗೊಂಡಿದ್ದೀನಿ. ಸೂಜಿ ಮತ್ತು ದಾರ ತೊಗೊಂಡಿದ್ದೀನಿ. ಮಾರ್ಕ್ ಮಾಡ್ಕೊಂಡಿರೋ ಜಾಗದಲ್ಲಿ ಏನು ಮಾಡ್ಕೋತಾ ಇದ್ದೀನಿ ಅಂದರೆ, ಮೊದಲಿಗೆ ಒಂದು ದೊಡ್ಡ ಪರ್ಲು ಬಟ್ಟೆ ಮೇಲೆ ಬರೋ ಥರ ಅದರ ಮೇಲೆ ಒಂದು ಪುಟ್ಟ ಬೀಡನ್ನು ಬಿಟ್ಟು ದೊಡ್ಡ ಪರ್ಲ್ ಒಳಗೆಯಿಂದ ನೀಡಲನ್ನು ಹೊರಗೆ ತೆಗೆದ್ರೆ ನಮಗೆ ಒಂದ್ರ ಮೇಲೆ ಒಂದು ನಿಂತಿರೋ ಹಾಗೆ ಬರುತ್ತೆ. ಸೇಮ್ ಆಗಲೇ ತೋರಿಸಿರುವ ಬೀಡ್ಸನ್ನು ಯೂಸ್ ಮಾಡಿ ಸುತ್ತಲೂ ಫ್ಲವರ್ ಮೋಟಿವ್ ಬರೋ ಥರ ಬೀಡ್ಸನ್ನು ನಾನು ಹಾಕ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಸೆಂಟರಲ್ಲಿರೋದು ಮಾತ್ರ ಸ್ಟ್ಯಾಂಡಿಂಗ್ ಥರ ಕಾಣುತ್ತೆ, ಉಳಿದಿದ್ದೆಲ್ಲನೂ ಪೆಟಲ್ ಶೇಪ್ ಆದ್ದರಿಂದ ಅವೆಲ್ಲನೂ ಸ್ಲೀಪಿಂಗ್ ಒಂದು ಪೊಸಿಷನಲ್ಲಿ ಇರೋ ಥರ ಅದನ್ನು ನಾನು ಹಾಕ್ತಾಯಿದ್ದೀನಿ. ಸೊ ಟೋಟಲಾಗಿ ಇಲ್ಲಿ ನಮಗೆ ಎಷ್ಟು ಆ ಒಂದು ಪೆಟಲ್ ಫಾರ್ಮೇಷನ್ಗೆ ಚೆನ್ನಾಗಿ ಕಾಣಿಸುತ್ತೆ ಅನ್ನುವಷ್ಟು, ಅಂದರೆ ಇಲ್ಲಿ 6 ಬೀಡ್ಸ್ಗಳ ಒಂದು ಪೆಟಲನ್ನು ಫಾರ್ಮ್ ಮಾಡ್ಕೋತಾ ಇದ್ದೀನಿ. ಇದು ಪ್ಲೇನ್ ಸ್ಯಾರಿ ಆದ್ದರಿಂದ ನಾನು ಈ ರೀತಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಸಿಂಪಲ್ಲಾಗೂ ಇರಬೇಕು ಮತ್ತು ಪ್ಲೇನ್ ಆಗಿರೋದು ಚೆನ್ನಾಗಿರಲ್ಲ ಅಂತ ಹೇಳಿ ಸ್ವಲ್ಪ ಕಲರ್ ಕಾಂಬಿನೇಷನ್ಗೆ ನಾನು ಅದನ್ನು ಪ್ಲ್ಯಾನ್ ಮಾಡಿ ಹಾಕ್ತಾ ಇರುವಂಥದ್ದು. ವಿಡಿಯೋನ ಕೊನೆ ತನಕ ನೋಡಿ, ಮಧ್ಯದಲ್ಲಿ ಸ್ಕಿಪ್ ಮಾಡೋದೆ, ಆಗ ನಿಮಗೆ ಈ ರೀತಿಯೂ ಮಾಡ್ಕೋಬಹುದಾ ಅಂತ ಒಂದು ಐಡಿಯಾ ಸಿಗುತ್ತೆ. ಖಂಡಿತ ನೀವು ಪ್ರಯತ್ನ ಪಡ್ಬೋದು. ಇಲ್ಲಿ ನಾನು ಮಧ್ಯದ ಒಂದು ಪೋರ್ಷನನ್ನು ಬೀಡ್ಸನ್ನು, ಅಂದರೆ ಪರ್ಲ್ ಚೆನ್ನಾಗಿರುತ್ತೆ ಬ್ಲೂ ಕಲರ್ ಇದಕ್ಕೆ ಅಂತ ಆಯ್ಕೆ ಮಾಡ್ಕೊಂಡು ಹಾಕಿರುವಂಥದ್ದು. ಈಗ ಇದು ಕಂಪ್ಲೀಟ್ ಆಯಿತು. ಈಗ ನೆಕ್ಸ್ಟು ಕಚ್ ವರ್ಕ್ ಮಾಡ್ಕೋಬೇಕಿದೆ. ಕಚ್ ವರ್ಕ್ಗೆ ಇಲ್ಲಿ ನಾನು ಪೆನ್ಸಿಲಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇದಕ್ಕೇನು ಬೇರೆ ಒಂದು ಪುಟ್ಟದಾಗಿ ಸ್ಕ್ವಯರ್ ಡೈಮಂಡ್ ಶೇಪ್, ಅಂದರೆ ಸ್ಕ್ವಯರ್ ಪ್ಯಾಟ್ರನ್ನಲ್ಲೇ ಬರಬೇಕಿದು. ಸೊ ಆಕಾರ ನೋಡ್ತಾ ಇರ್ಬೋದು, ಡೈಮಂಡ್ ಶೇಪಲ್ಲಿ ಇರುವ ಹಾಗಿರುತ್ತೆ. ಹಾಗೆ ನಾನು ಇದನ್ನು ಡ್ರಾಯಿಂಗ್ ಬರ್ಕೋತಾ ಇದ್ದೀನಿ. ಡ್ರಾಯಿಂಗ್ ಇಲ್ಲದೆ ಮಾಡೋದಕ್ಕೆ ಆಗೋದಿಲ್ಲ. ಸೊ ಯಾವ ರೀತಿ ನನಗೆ ಬೇಕೋ ಆ ರೀತಿ ನಾನು ಇಲ್ಲಿ ಡ್ರಾ ಮಾಡ್ಕೋತಾ ಇದ್ದೀನಿ. ತುಂಬ ಹೆವಿ ಆದಂತಹ ಒಂದು ಕಚ್ ವರ್ಕ್ ಏನೂ ಅಲ್ಲ, ಸಿಂಪಲ್ ಆ್ಯಂಡ್ ಈಸಿಯಾಗಿರಬೇಕು, ಬೇಗನೂ ಮುಗಿಬೇಕು. ಹಾಗಾಗಿಯೇ ನಾನು ಈ ರೀತಿ ಅಂಥದ್ದು ಒಂದು ಪುಟ್ಟ ಒಂದು ಮೋಟಿವನ್ನು ಆಯ್ಕೆ ಮಾಡಿಕೊಂಡು ನಾನು ಡ್ರಾ ಮಾಡ್ತಾ ಇರೋದು. ನೋಡಿ, ಈ ರೀತಿಯಾಗಿ ನಾನು ಡ್ರಾಯಿಂಗನ್ನು ಬರ್ಕೊಂಡಿದ್ದೇನೆ. ಈಗ ನೆಕ್ಸ್ಟು ನಾವು ದಾರ ತೊಗೊಳ್ಬೇಕು, ಪಿಂಕ್ ಕಲರ್, ಯಾಕಂದರೆ ಬ್ಲೂಗೆ ಪಲ್ಲುನಲ್ಲಿರೋದು ಬ್ಲೂ ಸ್ಯಾರಿ, ಇದು ಫುಲ್ಲು ಎಂಟೈರ್ ಸ್ಯಾರಿ. ಪಲ್ಲು ಬಂದು ಒಂದು ರುದ್ರಾಕ್ಷಿ ಕಲರಲ್ಲಿ ಬರುತ್ತಲ್ಲ ಆ ಥರ ಕಲರಿನ ಒಂದು ಪಲ್ಲು ಇದ್ದಿದ್ದು. ಹಾಗಾಗಿ ಇಲ್ಲಿ ನಾನು ದಾರನ ಅದೇ ರೀತಿ ಆಯ್ಕೆ ಮಾಡ್ಕೊಂಡಿದ್ದೀನಿ. ಒಂದು 4 ಎಳೆ, ಅಂದರೆ ಟೋಟಲ್ 8 ಎಳೆ ದಾರ ಸಿಗುತ್ತೆ, ಅಷ್ಟು ಮಾತ್ರ ಸಾಕಾಗುತ್ತೆ. ಇಲ್ಲಿ ನಾನು ಸಿಲ್ಕ್ ಥ್ರೆಡ್ಡನ್ನು ತೊಗೊಂಡಿದ್ದೀನಿ. ಇದು ಆರಿ, ಇದು ನಾರ್ಮಲಾಗಿ ಹ್ಯಾಂಡ್ ಎಂಬ್ರಾಯ್ಡ್ರಿ ಅಂತಂತಂದರೆ ಬೇರೆ ರೀತಿಯ ಒಂದು ಕಾಟನ್ ಥ್ರೆಡ್ಸ್ ಬರುತ್ತಲ್ಲ, ಆ ರೀತಿಯ ಥ್ರೆಡ್ಡನ್ನು ತೊಗೊಂಡಿಲ್ಲ ನಾನು. ಆ್ಯಂಕರ್ ಥ್ರೆಡ್ಸ್ ಅಂತಾರಲ್ಲ ಅದಲ್ಲ, ಇದು ಸಿಲ್ಕ್ ಥ್ರೆಡ್ಡೆ. ಸಿಲ್ಕನ್ನು 6 ಎಳೆ, ಅಂದರೆ ಟೋಟಲಾಗಿ ನಮಗೆ ಕರೆಕ್ಟಾಗಿ ಅದು 4 + 4 ಅಂದರೆ 8 ಎಳೆ ದಾರ ಬರೋ ಥರ ನಾನಿಲ್ಲಿ ಆಯ್ಕೆ ಮಾಡ್ಕೊಂಡಿರೋದು. ಕಚ್ ವರ್ಕ್ ಹೇಗೆ ಹಾಕೋದು ಅನ್ನೋದನ್ನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿರೋ ವಿಡಿಯೋನೂ ಇದೆ. ಯಾರ್ಯಾರು ನೋಡಿಲ್ವೋ ಅದನ್ನು ಒಮ್ಮೆ ನೋಡಿ, ನಿಮಗೆ ಐಡಿಯಾ ಸಿಗುತ್ತೆ. ಇದು ಸಿಂಗಲ್ ಫಸ್ಟು ಹಾಕ್ತಿದ್ದೀನಿ, ಆಮೇಲೆ 2 ಇರುವಂಥದ್ದನ್ನು ಹಾಕುವಂಥದ್ದಿದೆ. ನೋಡಿ, ತುಂಬ ಸುಲಭ. ಇದೊಂದು ರೀತಿ ಕರೆಕ್ಟಾಗಿ ಆ ಬೇಸ್ ಸ್ಟಿಚ್ ಹಾಕ್ಬಿಟ್ರೆ ಆಮೇಲೆ ದಾರನ ಸುತ್ಕೊಂಡು ಹಾಕ್ಕೊಂಡು ಹೋಗ್ತಾ ಇರೋದು, ಒಂದರಿಂದ ಒಂದು ಅದರ ಮೇಲೆ ಒಮ್ಮೆ ಕೆಳಗೊಮ್ಮೆ ಈ ರೀತಿ ಚಾಪೆ ಹೆಣೆಯೋ ಮೆಥಡಲ್ಲೇ ಇರುತ್ತೆ ಇದು. ಆಲ್ಮೋಸ್ಟು ತುಂಬ ಚೆನ್ನಾಗಿರುತ್ತೆ ಕಚ್ ವರ್ಕು. ಕಚ್ ವರ್ಕನ್ನು ಯಾಕೆ ನಾನು ಈ ಸ್ಯಾರಿಗೆ ಆಯ್ಕೆ ಮಾಡಿಕೊಂಡೆ ಅಂದರೆ, ಸ್ವಲ್ಪ ಚೆನ್ನಾಗಿರುತ್ತೆ. ಮೇಲ್ಗಡೆ ಜಾಸ್ತಿ ಥ್ರೆಡ್ ವರ್ಕೆಲ್ಲ ಮೇಲೇ ಕವರ್ ಆಗುತ್ತೆ, ಹಿಂದ್ಗಡೆ ನೋಡುವಾಗ ತುಂಬ ಏನು ಥ್ರೆಡ್ಡುಗಳು ಆಚೆ ಇರೋದಿಲ್ಲ. ಸೊ ಹಾಗಾಗಿಯೇ ನಾನು ಕಚ್ ವರ್ಕನ್ನು ಆಯ್ಕೆ ಮಾಡಿಕೊಂಡಿದ್ದು. ಒಂದೊಂದೇ ಬುಟ್ಟ ಥರ ಏನು ನಾನು ಬರೆದಿದ್ದೀನೋ ಅದಕ್ಕೆಲ್ಲ ಇದೇ ರೀತಿ ಹಾಕುವಂಥದ್ದು. ಇಲ್ಲ ನಮಗೆ ಈ ರೀತಿ ಕಚ್ ವರ್ಕ್ ಬರಲ್ಲ ಅಂತಂದರೆ ಆರಿ ಎಂಬ್ರಾಯ್ಡ್ರಿಯನ್ನೇ ನಾವು ಡಿಸೈನ್ ಬೇಕಾದ ಡ್ರಾಯಿಂಗ್ ಬರ್ಕೊಂಡು ಮಾಡ್ಕೋಬೋದು. ನೋಡಿ, ಫಸ್ಟು ಒಂದು ಪುಟ್ಟ ಒಂದು ಮೋಟಿವ್ ಅದು ಆಗಿದೆ. ಈಗ 2ನೇದನ್ನು ಹಾಕ್ತಿದ್ದೀನಿ.
ಸ್ವಲ್ಪ ಮೆಥಡನ್ನು ಫಾಲೋ ಮಾಡಬೇಕು, ಆಗ ಆರಾಮಾಗಿ ಈ ಒಂದು ಕಚ್ ವರ್ಕನ್ನು ಕಂಪ್ಲೀಟ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಕರ್ ಥ್ರೆಡ್ ಆದರೆ ನಮಗೆ ಯಾವುದೇ ಗಂಟುಗಳಾಗೋದು ಸಿಕ್ಕಾಗೋದಿಲ್ಲ. ಬಟ್ ಇದು ಸಿಲ್ಕ್ ಥ್ರೆಡ್ ಆದ್ದರಿಂದ ಸ್ವಲ್ಪ ನೋಡಿಕೊಂಡು ಹಾಕ್ಕೋತಾ ಇರಬೇಕು. ಸಿಲ್ಕ್ ಸ್ಯಾರಿಗೆ ಅಂತಂದರೆ ನಾವು ಈ ರೀತಿ ಅಂದರೆ ಇದು ತುಂಬ ಕಾಸ್ಟ್ಲಿ ಸ್ಯಾರಿ ಏನಲ್ಲ, ಸಿಂಪಲ್ಲಾಗಿ ಪ್ಲೇನ್ ಆಗಿರೋದಕ್ಕೆ ಒಂದು ಸ್ವಲ್ಪ ಹೈಲೈಟೆಡ್ ಆಗಿ ಈ ರೀತಿ ವರ್ಕ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗೆ ನಮ್ಮ ಬಿಡುವಿನ ಸಮಯನ ಈ ರೀತಿಯಾಗಿ ಉಪಯೋಗಿಸ್ಕೋಬೋದಲ್ವಾ. ಹಾಗಾಗಿನೇ ನಾನು ಈ ಕಚ್ ವರ್ಕು ಹಾಕ್ಕೊಳ್ತಾ ನಾನು ನನ್ನ ಬಿಡುವಿನ ಸಮಯನ ಈ ರೀತಿ ಉಪಯೋಗಿಸ್ಕೊಂಡಿದ್ದೀನಿ. ಇದಾಗಲೇ ನಾನು ಒಂದಷ್ಟು ಆನ್ಲೈನ್ ಕ್ಲಾಸಸ್ ನಡೆಸ್ತಿದ್ದೀನಿ, ಆರಿ ವರ್ಕ್ ಹೇಳ್ಕೊಡ್ತೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಖಂಡಿತ ನನ್ನ ವಾಟ್ಸಪ್ಗೆ ಮೆಸೇಜ್ ಮಾಡಿ ಹೆಚ್ಚಿನ ಮಾಹಿತಿ ತಿಳ್ಕೊಬೋದು ಫ್ರೆಂಡ್ಸ್. 3 ತಿಂಗಳ ಕೋರ್ಸ್ ಥರ ಇರುತ್ತೆ, ಡೈಲಿ ಕ್ಲಾಸ್ ಇರುತ್ತೆ. ವೀಕ್ಲಿ ಅಂದರೆ 5 ಡೇಸ್, ಸ್ಯಾಟರ್ಡೆ ಸಂಡೇ ಬಿಟ್ಟು ಉಳಿದ ಎಲ್ಲ ದಿನಗಳನ್ನು 1 ಅವರ್ ಕ್ಲಾಸ್ ನಾವು ಕಂಡಕ್ಟ್ ಮಾಡ್ತಿರ್ತೀನಿ. ಆರಾಮಾಗಿ ಮನೆಯಲ್ಲೇ ಕೂತು, ಆನ್ಲೈನ್ ಕ್ಲಾಸ್ ಆದ್ದರಿಂದ ಮನೆಯಲ್ಲೇ ಕೂತು ನೀವು ಕಲ್ತ್ಕೋಬೋದು. ನೋಡಿ, ಈಗ ಆಲ್ಮೋಸ್ಟ್ ಈ ಒಂದು ಬೇಸ್ ಸ್ಟಿಚ್ ಹಾಕಿದ ಮೇಲೆ ಅದನ್ನು ದಾರಗಳನ್ನು ಹಾಕ್ಕೊಳ್ತಾ ಕಚ್ಚನ್ನು ಫಾರ್ಮ್ ಮಾಡ್ತಾಯಿದ್ದೀನಿ ಅಷ್ಟೇ. ನೋಡಿ, ಒಂದು ಮೇಲೆ ಒಂದು ಕೆಳಗೆ, ಒಂದು ಮೇಲೆ ಕೆಳಗೆ ಈ ರೀತಿಯಾಗಿ ಚಾಪೆ ಹೆಣೆಯೋ ಒಂದು ಮೆಥಡಲ್ಲೇ ಇದ್ದಂಗೆ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಈ ಒಂದು ವರ್ಕು. ಆಲ್ಮೋಸ್ಟ್ ಇದು ನನ್ನ ಒಂದು ಬುಟ್ಟ, ಇದು 2ನೇ ಬುಟ್ಟನೂ ಕಂಪ್ಲೀಟ್ ಆದಂತೆ. ತುಂಬ ಎಲ್ಲಿ ಕಲರ್ ಕಾಂಬಿನೇಷನ್ಸ್ ಬೇರೆ ಏನು ಯೂಸ್ ಮಾಡಿಲ್ಲ, ಫುಲ್ಲು ಪ್ಲೇನ್ ಬ್ಲೂ ಆದ್ದರಿಂದ ಪಿಂಕನ್ನು ಆಯ್ಕೆ ಮಾಡಿ ಎಲ್ಲ ಬುಟ್ಟಾಸ್ ಹಾಕ್ತಾ ಇರುವಂಥದ್ದು. ಓಕೆ, ಈಗ ಕಂಪ್ಲೀಟ್ ಆಯಿತು. ಇದೇ ರೀತಿ ಎಲ್ಲ ಬುಟ್ಟಾಸನ್ನು ನಾನು ಹಾಕಿ ಮುಗಿಸ್ತೀನಿ. ಈಗ ನೆಕ್ಸ್ಟು ನಾನಿಲ್ಲಿ ಸ್ವಲ್ಪ ಆರಿ ವರ್ಕ್ ಮಾಡೋದಿದೆ. ಆಗಲೇ ಹೇಳಿದೆ, ಆರಿ ವರ್ಕು ಮತ್ತು ಕಚ್ ವರ್ಕ್ ಎರಡೂ ಇರುತ್ತೆ ಇದರಲ್ಲಿ. ಈಗ ಆರಿ ವರ್ಕು ಹೇಗೆ ನಾನು ಇಲ್ಲಿ ಕೊಡ್ತಿದ್ದೀನಿ ಅಂದರೆ, ಜಸ್ಟ್ ಚೈನ್ ಸ್ಟಿಚ್ಚನ್ನು ಹಾಕ್ತಿದ್ದೀನಿ. ಲೈಟ್ ಬ್ಲೂ ಕಲರನ್ನು ತೊಗೊಂಡಿದ್ದೀನಿ. ಇಲ್ಲಿ 3 ಕಲರನ್ನು ಅಂದರೆ ಒಂದು ಆರೆಂಜು, ಬ್ಲೂ, ಗ್ರೀನ್ ಈ ರೀತಿಯಾಗಿ ಹಾಕುವಂಥದ್ದು. ಸೆಂಟರ್ ಈ ಪೋರ್ಷನ್ ಈಗ ನಾನೇನು ತೋರಿಸಿದ್ದೀನಿ ಅಲ್ಲಿ ಮಾತ್ರ ಈ ರೀತಿಯಾಗಿ ಹಾಕೋದು. ತುಂಬ ಚೆನ್ನಾಗಿರುತ್ತೆ. ಈ ಥರ ಒಂಥರ ಕನೆಕ್ಟಿವ್ ಇರಬೇಕಲ್ಲ ಒಂದೊಂದಕ್ಕೂ ಬುಟ್ಟಾಗೂ. ಈ ರೀತಿಯಾಗಿ ಮಧ್ಯದಲ್ಲಿರೋ ಸೆಂಟರ್ ಫ್ಲವರ್ನ ಹೈಲೈಟ್ ಮಾಡಿಕೊಂಡು ಅದಕ್ಕೊಂದು ಬಾರ್ಡರ್ ಡಿಸೈನನ್ನು ನಾನಿಲ್ಲಿ ಪುಟ್ಟ ಚೈನ್ ಸ್ಟಿಚ್ಚಿಂದ ಹಾಕ್ತಿರುವಂಥದ್ದು. ಕೈಯಲ್ಲೇ ಹಿಡ್ಕೊಂಡು ಹಾಕೋದು ಸ್ವಲ್ಪ ಕಷ್ಟ ಅನಿಸುತ್ತೆ, ಬಟ್ ಹಾಕ್ತಾ ತುಂಬ, ಅದಕ್ಕೆ ನಾನು ಯಾವುದು ಡಿಫಿಕಲ್ಟು ಹಾಕಬಾರ್ದು, ಬೇಗನೂ ಮುಗಿಬೇಕು ಅನ್ನೋ ಒಂದು ಕಾನ್ಸೆಪ್ಟಿಂದ ಇದನ್ನು ಆಯ್ಕೆ ಮಾಡಿಕೊಂಡಿದ್ದು. ಈ ರೀತಿಯಾಗಿ ನಾನು ಚೈನ್ ಸ್ಟಿಚ್ಚಲ್ಲಿ ಆ ಒಂದು ಔಟ್ಲೈನ್ ಸ್ಕ್ವಯರ್ ಆಕಾರದಲ್ಲಿ ಕೊಡ್ತಾ ಇದ್ದೀನಿ. ಈಗ ಎಂಡ್ ನಾಟ್ ಹಾಕಿಬಿಟ್ರೆ ಇದು ಕಂಪ್ಲೀಟ್ ಆಗುತ್ತೆ. ಮತ್ತು ಸ್ವಲ್ಪ ಗೋಲ್ಡ್ ಜರಿಯನ್ನು ನಾನು ಯೂಸ್ ಮಾಡಿ ಅಲ್ಲಿ ಮತ್ತೆ ಇನ್ನೊಂದು ಔಟ್ಲೈನ್ ಕೊಡ್ತೀನಿ. ಗೋಲ್ಡ್ ಜರಿ ಬಂದರೆ ಸ್ಯಾರಿಗೆ ಒಂದು ಲುಕ್ ಚೆನ್ನಾಗಿರುತ್ತೆ ಅಂತ. ನೋಡಿ, ಈ ರೀತಿಯಾಗಿ ಕಾಣುತ್ತೆ, ಎಷ್ಟು ಚೆನ್ನಾಗಿದೆ ಅಲ್ವಾ. ನೋಡಿ, ಈ ಥರ ಗೋಲ್ಡ್ ಜರಿ ತೊಗೊಂಡಿದ್ದೀನಿ. ಪುನಃ ಇದಕ್ಕೆ ನನ್ನ ಔಟ್ಲೈನನ್ನು ಇನ್ನು ಸ್ವಲ್ಪ ಆಚೆ ಇದೆಯಲ್ಲ ಆ ಒಂದೊಂದು ಸಿಂಗಲ್ ಬುಟ್ಟ ಅದಕ್ಕೆ ಡೈಮಂಡ್ ಶೇಪ್ ಅಥವಾ ಸ್ಕ್ವಯರ್ ಶೇಪಲ್ಲಿ ಬರೋ ಥರನೇ ಹಾಕ್ತಿದ್ದೀನಿ. ಇನ್ನು ಇದನ್ನು ನಾವು ಎಕ್ಸ್ಟೆಂಡ್ ಮಾಡ್ಕೊಂಡು ಹಾಕ್ಕೋಬೋದು, ಆದರೆ ನನಗಿಷ್ಟೇ ಸಾಕಾಗಿತ್ತು. ಹಾಗಾಗಿ ನಾನು ಈ ಥರ ಡಿಸೈನ್ ಆಯ್ಕೆ ಮಾಡಿ ಈ ಫಾರ್ಮ್ಯಾಟಲ್ಲಿ ಹಾಕ್ತಿರುವಂಥದ್ದು. ನೀವು ಸಹ ಖಂಡಿತ ಟ್ರೈ ಮಾಡ್ಬೋದು. ಕಚ್ ವರ್ಕೇ ಹಾಕಬೇಕು ಅಂತೆಲ್ಲ, ಸುಮಾರು ಹ್ಯಾಂಡ್ ಎಂಬ್ರಾಯ್ಡ್ರಿಯಲ್ಲಿ ಸುಮಾರು ಧಾರವಾಡಿ ಸ್ಟಿಚ್ ಅಂತೆ, ಕಾಂತಾ ವರ್ಕ್ ಅಂತ ಹೇಳ್ಬೋದು, ಈ ರೀತಿಯಾದ ಬ್ಯೂಟಿಫುಲ್ ಸ್ಟಿಚಸ್ ಇದ್ದಾವೆ. ಅದೆಲ್ಲ ಸ್ವಲ್ಪ ಕಾನ್ಸಂಟ್ರೇಟಿಂದ ಕಲ್ತ್ಕೊಂಡು ನೀವು ಬ್ಲೌಸ್ ಅಥವಾ ಸ್ಯಾರೀಸಲ್ಲಿ ಹಾಕ್ಕೊಂಡು ನಿಮ್ಮ ಒಂದು ಔಟ್ಫಿಟ್ಗಳನ್ನು ತುಂಬ ಚೆನ್ನಾಗಿ ಟ್ರೆಂಡಿಯಾಗಿ ಬದಲಾಯಿಸ್ಕೋಬೋದು. ನೋಡಿ, ಗ್ರೀನ್ ಇದೆ, ಇಲ್ಲಿ ಆರೆಂಜ್ ಬರುತ್ತೆ. ಇದೇ ರೀತಿ ರಿಪೀಟ್ ಮಾಡಿಕೊಂಡು ಫುಲ್ ಬಾರ್ಡರಲ್ಲಿ ಹಾಕಿರುವಂಥದ್ದು. ಡಿಸ್ಟೆನ್ಸ್ ಹೇಗೆ ನಾನು ಅಂತಂದರೆ ಈ ರೀತಿಯಾಗಿ ನಾನು ಕೈ ಅಳತೆಯಲ್ಲೇ ನಾನು ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋದು. ಅದೇ ಅಳತೆಯನ್ನು ನಾನು ನೋಡಿಕೊಂಡು ಬಾರ್ಡರಲ್ಲಿ ಫುಲ್ಲು ಕೆಳಗಡೆ ಬಾರ್ಡರ್ಗೆಲ್ಲನೂ ಹಾಕಿದ್ದೀನಿ. ಎಂಟೈರ್ ಸ್ಯಾರಿ ಇದೇ ರೀತಿ ಬುಟ್ಟಾಸಿಂದ ಬಂದಿರುವಂಥದ್ದು ಅಂತ ಹೇಳ್ಬೋದು.
ನೋಡಿ ಈ ರೀತಿಯಾಗಿ ಬಂದಿದೆ. ಈ ರಿವರ್ಸ್ ಸೈಡ್ ನೋಡಿ ಇಷ್ಟು ಮಾತ್ರ ನಮಗೆ ಥ್ರೆಡ್ಗಳು ಕಾಣುತ್ತೆ, ಗಂಟುಗಳು ಹಾಕಿರೋದು ಅಷ್ಟು ಮಾತ್ರ. ಡಿಸ್ಟರ್ಬ್ ಆಗಲ್ಲ, ನಾವು ಸ್ಯಾರಿ ಉಟ್ಕೊಂಡಾಗಲೂ ತೊಂದರೆ ಆಗಲ್ಲ. ನೋಡಿ ಸ್ಯಾರಿ ಪಲ್ಲು ಆ ರೀತಿ ಇದೆ. ಈ ರೀತಿಯಾಗಿ ನಾನು ಬುಟ್ಟಾಸನ್ನು ಕೊಟ್ಟಿದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಷ್ಟು ಹೊಸ ಒಂದು ಅಪ್ಡೇಟ್ಸ್ ಒಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಫ್ರೆಂಡ್ಸ್.